ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಇಲ್ಲಿಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಬನ್ನಿ ಇವತ್ತು ನನ್ನ ಚಾನಲಲ್ಲಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ತುಂಬಾ ಫೋನ್ ಕಾಲ್ಸ್ ಬರ್ತಾ ಇದೆ, ಮೇಡಮ್ ನಮಗೂ ಏನಾದರೂ ಕೆಲಸ ಇದ್ದರೆ ಹೇಳಿ, ನಾವು ಕೂಡ ಮಾಡ್ತೀವಿ, ಏನು ಕೆಲಸ ಅಂತೇಳಿ ತುಂಬ ಮೆಸೇಜ್ ಈಗಲೂ ಕೂಡ ಬರ್ತಾ ಇದೆ, ಈಗಲೂ ಫೋನ್ ಕಾಲ್ ಬರ್ತಾ ಇದೆ. ಹಾಗಾಗಿ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನ ಇಲ್ವಾ ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ನಾನು ಕೂಡ ಯಾವ ರೀತಿ ಜಾಯ್ನ್ ಆದೆ, ಯಾವ ರೀತಿ ಕೆಲಸನ ಮಾಡಿದೆ, ಪ್ರೆಸೆಂಟಲ್ಲಿ ಈಗ ಕಂಪ್ನಿ ಯಾವ ರೀತಿ ನಡೀತಾ ಇದೆ ಅಂತೆಲ್ಲನೂ ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ಹೇಳ್ತಾ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ತುಂಬ ಹೆಣ್ಮಕ್ಳಿಗೆ ಫಸ್ಟ್ ಒನ್ ಹೇಳ್ಬಿಡ್ತೀನಿ, ತುಂಬ ಹೆಣ್ಮಕ್ಳಿಗೆ ಮನೇಲೇ ಕೆಲಸ ಮಾಡಬೇಕು ಅಂತೇಳಿ ತುಂಬಾ ಆತರ ನಮಗೆಲ್ಲ. ಏನೋ ಒಂದು 200-300 ಸಿಕ್ಕಿದ್ರು ಕೂಡ ನಮಗೆ ಮನೇಲೇ ಮಕ್ಕಳನ್ನ ನೋಡಿಕೊಂಡು ಏನೋ ಒಂದು ಮಾಡ್ಬೋದಲ್ಲ ಅನ್ನೋ ಅಚ್ಚು ಮಾಡೋಣ, ಏನೋ ಒಂದು ಸಣ್ಣ ಪುಟ್ಟ ದುಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅಂತಹ ಸಮಯದಲ್ಲಿ ಈ ಫೀಲ್ಡಿಗೆ ಬಂದಮೇಲೆ ತುಂಬ ಜನ ಹತ್ರ ಕಮ್ಯುನಿಕೇಟ್ ಚೆನ್ನಾಗಿ ಮಾತಾಡಿದ್ದೀನಿ. ಅದರಲ್ಲಿ ತುಂಬ ಹೆಣ್ಮಕ್ಳು ಮೋಸ ಹೋಗಿದ್ದಾರೆ. ಪೆನ್ಸಿಲ್ ಪ್ಯಾಕ್ ಅಂತೇಳಿ, ಆ ಪ್ಯಾಕು ಈ ಪ್ಯಾಕು ಅಂತೇಳಿ 30,000 20,000 ಈ ರೀತಿ ಎಲ್ಲ ಕಟ್ಟು ದುಡ್ಡನ್ನ ವೇಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಕೂಡ ಎಲ್ಲರೂ ಕೆಲಸ ಮಾಡುವಂಥ ಜಾಗದಲ್ಲಿ ಜೆನ್ಯೂನ್ ಇರೋ ಜಾಗದಲ್ಲಿ ಜಾಯ್ನ್ ಆಗಬೇಕು, ಯಾವುದೇ ರೀತಿಯಾದಂಥ ದುಡ್ಡು ಕಟ್ಟಿ ಮೋಸ ಹೋಗಬಾರ್ದು ಅಂತಲೂ ಕೂಡ ತುಂಬ ಯೋಚನೆ ಮಾಡಿ ನಾನು ಕೂಡ ಒಂದು ಯೂಟ್ಯೂಬಲ್ಲಿ ನೋಡಿ ಈ HWS ಫಾರ್ಚೂನ್ ಕಂಪ್ನಿಗೆ ಜಾಯ್ನ್ ಆದೆ. ಅದು ಯಾವ ಯೂಟ್ಯೂಬರ್ ಅವರೆಲ್ಲ ಈಗ ಸ್ವರ ಯೂಟ್ಯೂಬ್ ಬ್ಲಾಗ್ಸ್ ಇದೆಯಲ್ಲ, ಅವ್ರ ಮುಖಾಂತರನೇ ನಾನು ಜಾಯ್ನ್ ಆಗಿದ್ದು. ಲಾವಣ್ಯ ಮೇಡಮ್ ಅಂತ ಅವ್ರ ಹೆಸರು. ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ನ ತೊಗೊಂಡೆ. ಕಂಪ್ನಿ ಯಾವ ಥರ, ಏನು ಕೆಲಸ, ಯಾವ ರೀತಿ ಅಂತ. ಕಂಪ್ನೀಲಿ ಒಂದು ಪ್ರಾಡಕ್ಟ್ನ ನಾವು ತೊಗೊಂಡು ಜಾಸ್ತಿ ಅಮೌಂಟ್ ಏನು ಕಟ್ಟೋಂಥದ್ದಿಲ್ಲ. ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ರೆ ಒಂದು ಐಡಿ ಆ್ಯಕ್ಟಿವೇಷನ್ ಆಗುತ್ತೆ. ಇಷ್ಟು ಪ್ರಾಡಕ್ಟ್ನ ತೊಗೊಂಡ್ರೆ ಇಷ್ಟು ಅಮೌಂಟ್ನ ನಾವು ಅರ್ನಿಂಗ್ ಮಾಡ್ಬೋದು ಅಂತ ಎಲ್ಲ ಇನ್ಫಾರ್ಮೇಷನ್ನ ತೊಗೊಂಡು ನಾನು ಜಾಯ್ನ್ ಆಗಿದ್ದಂಥದ್ದು. ತುಂಬ ಹೆಣ್ಮಕ್ಳು ಮೋಸ ಹೋಗಿದ್ದಾರೆ, 10,000 20,000 ಈ ಥರ ಎಲ್ಲ ಕಟ್ಟಿ. ಆದರೆ ಈ ಕಂಪನಿಲಿ ಆ ರೀತಿ ಎಲ್ಲ ಫೇಕ್ ಅಂತೂ ಆಗಿಲ್ಲ. ನಾನು ಜೆನ್ಯೂನಾಗಿ ಹೇಳ್ತೀನಿ, ನಾನು ಜಾಯ್ನಿಂಗ್ಸ್ ಕೊಟ್ಟಿರೋ ಅಷ್ಟು ಜನಕ್ಕೆ ನನ್ನ ಕಂಪ್ನಿ ಬಗ್ಗೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟರ ಮಟ್ಟಿಗೆ ಮಾತ್ರ ನಾನು ಇನ್ಫಾರ್ಮೇಷನ್ನ ಕೊಟ್ಟು ಜಾಯ್ನಿಂಗ್ ಮಾಡಿಸ್ಕೊಂಡಿದ್ದೆ. ಪ್ರತಿಯೊಂದೂ ಕೂಡ ಹೇಳಿ, ಈ ಥರ ಕೆಲಸ ಇದೆ, ಈ ರೀತಿ ನಾನು ಜಾಯ್ನ್ ಆಗಿದ್ದೀನಿ, ನಿಮ್ಗೆ ಇಷ್ಟ ಇದ್ದರೆ ಜಾಯ್ನ್ ಆಗಿ ಅಂತಾನೆ ಹೇಳಿ ಜಾಯ್ನ್ ಮಾಡಿಸ್ಕೊಳ್ಳಿ ಅಂತಂದು ಯಾರಿಗೂ ಫೋರ್ಸ್ ಮಾಡಿಲ್ಲ. ನೀವು ಬಂದು ಜಾಯ್ನ್ ಆಗಲೇಬೇಕು ಅಂತೇಳಿ, ನಿಮ್ಗೆ ಇಷ್ಟ ಆಯಿತು ಈ ರೀತಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ಜಾಯ್ನ್ ಆಗಿ ಅಂತೇಳಿ ಜಾಯ್ನಿಂಗ್ಸ್ನ ಕೊಟ್ಟಿದ್ದೀನಿ. ನಾನು ಕೂಡ ಅದೇ ರೀತಿ ಕೆಲಸ ಮಾಡಿದ್ದೀನಿ. ಕಂಪ್ನಿನೂ ಕೂಡ ಸರಾಗವಾಗಿ ಚೆನ್ನಾಗಿ ನಡೀತಿತ್ತು. ನಾನೊಂದು 3 months ಅಷ್ಟೇ ಈ ಕಂಪ್ನಿಲಿ ಕೆಲಸ ಮಾಡಿರೋವಂಥದ್ದು. ಸಡನ್ಲಿ ಮೀಟಿಂಗ್ ಸ್ಟಾಪ್ ಆಯಿತು. ಅಂದರೆ 6 ವಾರದಲ್ಲಿ ಡೈಲಿ ಒಂದೊಂದು ಮೀಟಿಂಗ್ ಬರ್ತಿತ್ತು. 6 ವಾರನೂ ಮೀಟಿಂಗ್ ಇರ್ತಿತ್ತು. ಸಡನ್ಲಿ 3 ವಾರ ಬಂತು, ಆಮೇಲೆ 2 ವಾರ ಬಂತು. ಆ ರೀತಿ ಯಾವಾಗ ಸ್ಟಾಪ್ ಆಗ್ಲಿಕ್ಕೆ ಬಂತು ಆವಾಗ ನಾನು ಕೂಡ ಯಾಕೋ ಕಂಪ್ನಿ ಮೇಲೆ ಸ್ವಲ್ಪ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೋ ಮೀಟಿಂಗ್ಸ್ ಎಲ್ಲ ಬರ್ತಾ ಇಲ್ವಲ್ಲ, ಏನು ಮಾಡೋದು, ನಾವು ಕೆಲಸ ಮಾಡಬೇಕಾ ಬೇಡವಾ ಅಂತೇಳಿ ಸ್ವಲ್ಪ ಯೋಚನೆ ಮಾಡ್ತಾ ನಾನು ಯಾವುದೇ ರೀತಿಯಾದ ಕೆಲಸ ಮಾಡಲಿಲ್ಲ. ಸಡನ್ಲಿ ಸ್ಟಾಪು ಕೂಡ ಮಾಡಿಲ್ಲ. ಚೆನ್ನಾಗಿ ಅಬ್ಸರ್ವ್ ಮಾಡಿದೆ ಕಂಪ್ನಿ ಯಾಕೆ ಮೀಟಿಂಗ್ ಬರ್ತಲ್ಲ ಅಂದರೆ, ನಾನು ಒಬ್ಬಳಿಂದನೇ ಕಂಪ್ನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೀಟಿಂಗ್ಸ್ ಬಂದಿಲ್ಲ ಅಂದರೆ ಆ ಮೀಟಿಂಗ್ಸಲ್ಲಿ ಹೇಳೋರು ಆಸಕ್ತಿ ಇರೋವಂಥವ್ರು ಮನೆಯಲ್ಲಿ, ಇವಾಗ ನಮ್ಮ ಟೀಮ್ ಇರುತ್ತೆ, ಒಂದು ವಾಟ್ಸಪ್ ಗ್ರೂಪ್ ಟೀಮಲ್ಲಿ ನಾವು ಕೆಲಸ ಮಾಡೋವಂಥದ್ದು. ನಮ್ಮದೇ ಒಂದು ಐಡಿ ಆ್ಯಕ್ಟಿವೇಷನ್ ಆದಮೇಲೆ ನಮ್ಮ ಅಂಡರಲ್ಲೇ ಕೆಲಸ ಮಾಡೋವಂಥವ್ರು ಇರ್ತಾರೆ. ಇವಾಗ ಯಾರು ಜಾಯ್ನ್ ಆಗಿರ್ತಾರೋ ಅವ್ರ ಅಂಡರೇ ಇರ್ತಾರೆ ಅಂತ ನಾವುಗಳೇ ಮೀಟಿಂಗ್ ಮಾಡಬೇಕಾಗಿರುತ್ತೆ. ಅಂದರೆ ಯಾರು ಈ ಮೀಟಿಂಗ್ ಮಾಡೋಕ್ಕಾಗುತ್ತೋ ಅವರೆಲ್ಲ ಮೀಟಿಂಗ್ನ ತೊಗೋಬೋದು ಝೂಮ್ ಆ್ಯಪಲ್ಲಿ. ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ ಕಂಪ್ನಿ ಕೂಡ ಹೇಳ್ತಾ ಇರುತ್ತೆ. ಏನೋ ಗೊತ್ತಿಲ್ಲ, ಯಾರು ಕೂಡ ನಾವು ಮೀಟಿಂಗ್ ಮಾಡ್ತೀವಿ, ನಾವು ಬರ್ತೀವಿ ಅಂತ ಯಾರೊಬ್ಬರು ಕೂಡ ಹೋಗಿಲ್ಲ. ನಾನು ಮಾಡೋಣ ಮೀಟಿಂಗ್, ನಾನು ತೊಗೊಳ್ಳೋಣ ಅಂದರೆ ನನ್ನ ಕೈಲೂ ಕೂಡ ತೊಗೊಳಕ್ಕಾಗಲ್ಲ. ಯಾಕಂದರೆ ನಾನು ಮನೇಲಿ ಕೆಲಸ, ಅದಕ್ಕೆಲ್ಲ ಕಂಪ್ಲೀಟ್ ಫೋಕಸ್ ಮಾಡಬೇಕು. ಮನುಷ್ಯನ ಈಗಂತೂ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದರೆ ತುಂಬಾ ತಡ ಆಗ್ತಿದೆ, ತುಂಬ ಕಷ್ಟ ಆಗ್ತಿದೆ ನನಗೆ ಮನೇಲಿ ಕೆಲಸ ಮಾಡಿಕೊಂಡು. ಅದಕ್ಕೆ ಒಂದು ಮನುಷ್ಯ ಯಾವಾಗ ಹೇಗಿರ್ತಾನೆ, ಮನೆ ಕೆಲಸ, ಮಗು ಕೆಲಸ, ಇದೆಲ್ಲ ತುಂಬಾ ಹೆವಿ ಆಗುತ್ತೆ ನನಗೆ. ಯೂಟ್ಯೂಬ್ನ ಮಾಡೋದೇ ಸ್ವಲ್ಪ ಕಷ್ಟ. ಅಂಥದ್ರಲ್ಲಿ ನಾನು ಈ ಮೀಟಿಂಗ್ಸ್ನೆಲ್ಲ ತೊಗೊಂಡು ಟ್ರೈನಿಂಗ್ ಎಲ್ಲ ತೊಗೊಂಡು ಮಾಡಲಿಕ್ಕೆ ನನಗೂ ಕೂಡ ಆಗಿಲ್ಲ. ಹಾಗಾಗಿ ನಾನು ಕೆಲಸನ ಸ್ಟಾಪ್. ನಮ್ಮ ಅಂಡರ್ ಕೆಳಗಡೆ ಇರೋವಂಥವ್ರು ಕೂಡ ಜಾಯ್ನಿಂಗ್ಸ್ ಬಂದು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಎಲ್ಲರೂ ಕೂಡ ಕೆಲಸಕ್ಕೆ ಬಂದು ಜಾಯ್ನ್ ಆಗಿಬಿಟ್ಟು ಏನೂ ಮಾಡಲ್ಲ, ಸೈಲೆಂಟಾಗಿ ಇದ್ಬಿಟ್ರೆ ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ ಅಲ್ವಾ. ಫಸ್ಟೇ ಎಲ್ಲ ಹೇಳಿರ್ತಾರೆ, ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ, ನಾವು ಅವ್ರ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಕಂಪ್ನಿಗೋಸ್ಕರ ಮೀಟಿಂಗ್ನ ಎಲ್ಲ ಕೂಡ ನಾವು ತೊಗೋಬೇಕಾಗಿತ್ತು, ನಮ್ಮ ಕಡೆಯಿಂದನೂ ಕೂಡ ಇದೆ. ನನಗಂತೂ ಮಾಡೋಕ್ಕಾಗಲ್ಲ. ಈಗಂತೂ ಮನುಷ್ಯಂತೂ ಕಾಲು ಬಂದಮೇಲಂತೂ ಅವ್ನು ಹಿಡಿಯೋಕ್ಕಾಗ್ತಾಯಿಲ್ಲ, ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಈಗಂತೂ ಟಿವಿಗಳಲ್ಲೆಲ್ಲ ನೋಡಿ, ಮಗು ದಾಸವಾಳ ನುಗ್ಗಿ ಸತ್ತೋಯ್ತು, ಬಗಿಟಲ್ಲಿ ಬಿದ್ದು ಸತ್ತೋಯ್ತು, ಇವೆಲ್ಲ ನೋಡ್ತಾ ಇರ್ತೀನಿ. ನಾನು ಒಂದು ಪೇರೆಂಟ್ ಆಗಿ ನನ್ನ ಮಗುನ ಎಷ್ಟು ಕೇರ್ ಮಾಡಬೇಕು, ಫಸ್ಟು ಅವನ ಮೇಲೆ ಫೋಕಸ್ನ ಮಾಡ್ತೀನಿ. ಮನೆ ಕೆಲಸ, ಮಗು ಕೆಲಸ, ಆಮೇಲೆ ಯೂಟ್ಯೂಬ್ನ ಮಾಡ್ಕೊಳ್ಳೋದು, ಇದೆಲ್ಲ ನನಗೆ ತುಂಬಾ ಕೆಲಸ ಇದೆ. ಅದ್ರ ಜೊತೆಗೆ ಝೂಮ್ ಆ್ಯಪ್ನೆಲ್ಲ ತೊಗೊಳಕ್ಕಾಗಿಲ್ಲ. ನನ್ನ ಅಂಡರ್ ಯಾರು ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿದ್ದಾರೆ ಕೆಲಸ ಮಾಡೋಂಥವ್ರು ಅವ್ರನ್ನೂ ಕೂಡ ಕೇಳಿದ್ದೀನಿ. ಮೀಟಿಂಗ್ನ ತೊಗೊಂಡು ನೀವು ಟ್ರೈನಿಂಗ್ ತೊಗೊಂಡು ಮಾಡಿದರೆ ನೋ ರೆಸ್ಪಾನ್ಸ್. ಕೆಲಸನೇ ಮಾಡದೆ ದುಡ್ಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅದನ್ನು ನಾನು ಶೋರಾಗಿ ಹೇಳ್ತೀನಿ,
ಕಂಪ್ನಿ ಬಗ್ಗೆ ಕೆಟ್ಟದಾಗಿ ಏನು ಹೇಳೋಕ್ಕೆ ಮಾತಿಲ್ಲ. ನಾನು ಜಾಯ್ನ್ ಆಗಿದ್ದು ಪ್ರಾಡಕ್ಟ್ ತೊಗೊಂಡು ಜಾಯ್ನ್ ಆದೆ. ನಾನು ಕಟ್ಟಿರುವಂಥ 1000 ಚಿಲ್ಲರೆ ಆಫರ್ ಸಮಯದಲ್ಲಿ ನಾನು ಜಾಯ್ನ್ ಆಗಿದ್ದು. ಹೇರ್ ಆಯಿಲು ತೊಗೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಹೇರ್ ಆಯಿಲ್ ತೊಗೊಂಡು ಒಂದು ಐಡಿ ಆ್ಯಕ್ಟಿವೇಷನ್ ಮಾಡಿಕೊಂಡೆ. ನಾನು ಕಟ್ಟುವಂಥ ಅಮೌಂಟಿಗೆ ಹೇರ್ ಆಯಿಲ್ ಬಂತು, ಒಂದು ಆ್ಯಕ್ಟಿವೇಷನ್ ಕೂಡ ಆಯಿತು. ಅಮೌಂಟ್ ಕೂಡ ಲಾಸ್ ಆಗಿಲ್ಲ. ಬೇರೆ ಕಂಪ್ನಿ ಥರ ನಮಗೆ ಮೋಸ ಅಂತೂ ಆಗಿಲ್ಲ. HWS ತುಂಬಾ ಜನ ಯೂಟ್ಯೂಬಲ್ಲಿ ತುಂಬ ಜನ ಬಂದು ಹೇಳಿದ್ದು ಕಂಪ್ನಿ ಬಗ್ಗೆ ಹೇಳ್ತಾಯಿದ್ರು. ಹಾಗಾಗಿ ನಾನು ಕೂಡ ಕೆಲಸಕ್ಕೆ ಜಾಯ್ನ್ ಆಗಿ ಕೆಲಸ ಮಾಡಿದ್ದು ಸಡನ್ಲಿ ಸ್ಟಾಪ್ ಮಾಡಿದೆ. ಈಗ ನಾವು ಮೀಟಿಂಗ್ ಇಲ್ಲ, ಏನು ಕಂಪ್ನಿ ನಡೀತಾ ಇಲ್ಲ ಅಂದರೂ ಕೂಡ ಜಾಯಿನ್ಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ಆದರೆ ನಾನು ಯಾವಾಗ ಸ್ಟಾಪ್ ಆಯಿತು ನೋಡಿ ಮೀಟಿಂಗ್ಸ್, ಆವಾಗಲೇ ನಾನು ಸ್ಟಾಪ್ ಮಾಡಿಬಿಟ್ಟೆ ಕೆಲಸನ. ಸೇರಿ 3 ತಿಂಗಳಿಗೆ ಏನಪ್ಪ ಮೀಟಿಂಗ್ಸ್ ಬರ್ತಾಯಿಲ್ಲ ಅಂತೇಳಿ ನನಗೂ ಕೂಡ ಎಲ್ಲೋ ಡೌಟ್ ಬಂತು. ಕಂಪ್ನಿ ಒಂದು ಸ್ಟಾರ್ಟ್ ಆಗಿ ಒಂದು 2 ಇಯರ್ ಆಗಿತ್ತು, ಅಷ್ಟು 2 ಇಯರ್ ಆಗಿದೆ ಅಂತ ಹೇಳ್ತಿದ್ರು. ಬಟ್ ಆದರೆ ಯಾವಾಗ ಜಾಯ್ನಿಂಗ್ಸ್ ಇರಲಿಲ್ಲ, ಯಾವಾಗ ಮೀಟಿಂಗ್ಸ್ ಇರಲಿಲ್ಲ, ಆವಾಗ ನಾನು ಕೂಡ ಜಾಯ್ನಿಂಗ್ ಮಾಡ್ತಾ ಜನ ಸೇರಿಸಿದ್ರೆ ನಮ್ಗೆ ಕೂಡ ಪ್ರಾಬ್ಲಮ್ ಬರುತ್ತೆ. ಅದರಿಂದ ನಮ್ಗೆ ಇನ್ಕಮ್ ಬರ್ಬೋದು. ಈಗಲೂ ತುಂಬ ಜನ ಫೋನ್ ಕಾಲ್ಸ್ ಮಾಡ್ತಾರೆ, ಎಲ್ಲರನ್ನೂ ಕೂಡ ಜಾಯ್ನ್ ಮಾಡಿಸ್ಬಿಟ್ರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ. ಕಂಪ್ನಿ ಬಗ್ಗೆ ಎಲ್ಲ ನಾನು ಫೋನ್ ಕಾಲಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗೋಲ್ಲ. ಝೂಮ್ ಆ್ಯಪಲ್ಲಿ ಕಂಪ್ಲೀಟಾಗಿ ಕಂಪ್ನಿ ಏನು, ಯಾವ ರೀತಿ ಕೆಲಸ ಮಾಡೋದು ಅಂತೆಲ್ಲ ಕಂಪ್ಲೀಟಾಗಿ ಅದರಲ್ಲಿ ಹೇಳಿರ್ತಾರೆ. ನಾನು ಹೇಳ್ಕೊಟ್ಟು ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ, ನನ್ನ ಬೈಕೊಂತಾರಲ್ವ. ಹಾಗಾಗಿ ಬೇಡ, ಕಂಪ್ನಿ ಈ ಥರ ಇದೆ. ಈಗ ಕಾಲ್ ಮಾಡೋರಿಗೂ ಕೂಡ ನಾನು ಹೇಳ್ತೀನಿ, HWS ಕಂಪ್ನಿ ನಾನು ಮಾಡ್ತಾಯಿಲ್ಲ, ಮೀಟಿಂಗ್ಸ್ ಇಲ್ಲ, ನಾನು ಕೂಡ ವರ್ಕ್ ಮಾಡ್ತಾಯಿಲ್ಲ, ಸೈಲೆಂಟ್ ಆಗಿದ್ದೀನಿ, ನೀವು ಕೂಡ ಜಾಯ್ನ್ ಆಗಬೇಡಿ ಅಂತಲೇ ಹೇಳ್ತಾ ಇದ್ದೀನಿ. ಇದಕ್ಕೂ ಮೇಲೆ ಜಾಯ್ನ್ ಆಗಿ ದುಡ್ಡನ್ನ ಸುಮ್ಮನೆ ಒಂದು ಪ್ರಾಡಕ್ಟ್ ಬೈ ಮಾಡ್ಬೋದು ಅಷ್ಟೇ ಹೊರತು ಕೆಲಸ ಮಾಡೋಕ್ಕಾಗಲ್ಲ. ಮೀಟಿಂಗ್ಸ್ ಪ್ರೊವೈಡ್ ಇಲ್ಲ ಅಷ್ಟೇ. ನೆಕ್ಸ್ಟ್ ನಾನು ಕೆಲಸ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಈ ಕಂಪ್ನೀಲಿ ಏನಂದರೆ ನನಗೆ ಸ್ವಲ್ಪ ಅಂದರೆ ಟೈಮಿಂಗ್ಸ್, ಫೋನ್ ಕಾಲ್ಸ್ ಟೈಮಿಂಗ್ಸ್ ತುಂಬಾ ಆಯಿತು ಹೇಳಬೇಕಂದ್ರೆ. ಒಂದು ಮೈನಸ್ ಪಾಯಿಂಟ್ ಅಂದರೆ ತುಂಬಾ ಫೋನ್ ಕಾಲ್ಸ್ ಬರೋದು. ರಾತ್ರಿ 10 ಗಂಟೆ 11 ಗಂಟೆ ಆದರೂ ಫೋನ್ ಕಾಲ್ಸ್ ಕಡಿಮೆನೇ ಆಗ್ತಿರಲ್ಲ. ಮನೆ ಕೆಲಸ, ಮಗುನ ನೋಡ್ಕೊಳ್ಳೋದು, ಅದ್ರ ಜೊತೆಗೆ ಫೋನ್ ಎನಿ ಟೈಮ್ ಫೋನ್ ಕಾಲ್ಸ್ ಮಾಡ್ತಾನೆ ಇರೋರು. ಅದರಲ್ಲೂ ಒಂದು ವಿಡಿಯೋದಲ್ಲಿ ನಾನು ನಂಬರ್ನ ಹಾಕ್ಬಿಟ್ಟಿದ್ದೀನಿ. ಅಲ್ಲಿಂದ ಬಂದು ತುಂಬ ಫೋನ್ ಕಾಲ್ಸ್ ಮಾಡ್ತಾರೆ. ಮೇಡಮ್ ಕೆಲಸ ಇದೆಯಾ ಮಧ್ಯರಾತ್ರಿ 11-11:30. ಕೆಲವೊಂದು ಸರಿ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ, ಅಷ್ಟು ಟೆನ್ಷನ್ ಆಗಿಬಿಟ್ಟು. ಅಷ್ಟು ಫೋನ್ ಕಾಲ್ಸ್ ಬರೋದು. 11-12 ಗಂಟೆ ಆದರೂ ಫೋನ್ ಕಾಲ್ಸ್ ಬರೋದು. ತುಂಬ ಒಂದು 20 ಮೆಂಬರ್ಸ್ ಹತ್ರ ಕಂಪ್ನಿ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡಬೇಕಾಗಿತ್ತು. ತುಂಬ ಕಷ್ಟ ಅನಿಸೋದು ನನಗೆ ಕೆಲಸ. 2-3 ಅವರ್ಸ್ ಅಂದರೆ ನಮ್ಗೆ ಇಷ್ಟ ಬಂದಾಗ ಫೋನ್ ಕಾಲ್ಸಲ್ಲಿ ನಾವು ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದಾಗಿತ್ತು. ಬಟ್ ಅದೇ ಫೋನ್ ಕಾಲ್ಸಲ್ಲಿ ತುಂಬ ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿದ ಅವಶ್ಯಕತೆ ಇರೋದ್ರಿಂದ ಏನೋ ತುಂಬ ಫೋನ್ ಕಾಲ್ಸ್ ಮಾಡೋರು ಅಂತ. ಅದರಲ್ಲೂ ಕೂಡ ಜೆನ್ಯೂನ್ ಆಗಿ ಜಾಯ್ನ್ ಆಗೋರು, ನಿಮ್ಗೆ ಇಷ್ಟ ಇದೆ ಜಾಯ್ನ್ ಆಗಿ ಅಂತಲೇ ಹೇಳಿ ಜಾಯ್ನ್ ಮಾಡಿಸ್ಕೊಳ್ತಾ ಇದ್ದಂತೂ ಯಾರಿಗಂತೂ ಬಲವಂತ ಅಂತೂ ಇಲ್ಲ. ತುಂಬಾ ದುಡ್ಡನ್ನ ಕಟ್ಟಿ ಮೋಸ ಅಂತೂ ಹೋಗಿಲ್ಲ. ಸದ್ಯಕ್ಕೆ HWS ಕಂಪ್ನಿ ರನ್ನಿಂಗಲ್ಲಿಲ್ಲ, ನಾನು ಕೂಡ ವರ್ಕ್ ಮಾಡ್ತಾಯಿಲ್ಲ. ಯಾವುದಾದ್ರೂ ಕೆಲಸ ಇದ್ದರೆ ಜೆನ್ಯೂನ್ ಆಗಿ ಮನೆಯಲ್ಲೇ ಮಾಡೋಂಥ ಕೆಲಸಗಳು ತುಂಬಾ ಇದೆ. ನಾನು ಕೂಡ ಹುಡುಕ್ತಾ ಇದ್ದೀನಿ. ಮನೆಯಲ್ಲೇ ಪೇಪರ್ ಪ್ಲೇಟ್ ಮಾಡೋವಂಥದ್ದಾಗಿರ್ಬೋದು, ಮನೆಯಲ್ಲೇ ಬೇರೆ ಏನಾದರೂ ಕೆಲಸಗಳು, ಇವಾಗಂತೂ ಪೇಪರ್ ಪ್ಲೇಟ್ ಮಾಡೋದು, ಮನೆ ನಿಯರ್ ಬೈ ಇಲ್ಲೊಂದು ನಾನು ಇರೋಂಥ ಪ್ಲೇಸಲ್ಲಿ ಡೆಲ್ಟಾ ಫ್ಯಾಕ್ಟ್ರಿ ಅಂತ ಇದೆ, ಅದು ಮನೆಗೆ ಕೊಡ್ತಾರೆ. ಇಯರಿಂಗ್ ಬಾಕ್ಸ್ಗಳನ್ನ ರೆಡಿ ಮಾಡೋದು, ಮನೇಲಿ ನಾವು ಗಮ್ಮ ಹಾಕಿ ಅದನ್ನು ರೆಡಿ ಮಾಡೋದು, ಆ ಥರ ಕೆಲಸ ಎಲ್ಲ ಇದೆ. ಹುಡುಕ್ತಾ ಇದ್ದೀನಿ ನಾನು ಜೆನ್ಯೂನಾಗಿ ಯಾವುದು ಚೆನ್ನಾಗಿರುತ್ತೆ ಅಂಥೇಳಿ. ಹಾಗಾಗಿ ನಾನೊಂದು ಹಳ್ಳದಲ್ಲಿ ಇದ್ದೀನಿ ಅಂದ್ಬಿಟ್ಟು ಎಲ್ಲರೂ ಬಂದು ಹಳ್ಳಿಗೆ ಬೀಳಿ ಅಂಥೇಳಿ ತುಂಬ ಜನ ಜಾಯಿನ್ ಮಾಡಿಸ್ಬಿಟ್ರೆ ನನ್ನ ಮನಸ್ಸು ಒಪ್ಪಲ್ಲ. ಜೆನ್ಯೂನ್ ಆಗಿದೆ ಅಂತಲೇ ಹೇಳ್ತೀನಿ. ಅಲ್ಲಿ ಜೆನ್ಯೂನ್ ಇಲ್ಲ ಅಂದರೆ ಜೆನ್ಯೂನ್ ಇಲ್ಲ ಅಂತಲೇ ಹೇಳ್ತೀನಿ. ಫೇಕಾಗಿ ಫ್ರಾಡಾಗಿ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಕೆಲಸಗಳು ಎಲ್ಲಾದರೂ ಇದ್ದರೆ ಜೆನ್ಯೂನಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ನಾನು ಕೂಡ ಹುಡುಕ್ತಾ ಇದ್ದೀನಿ ಮನೇಲೇ ಏನಾದರೂ ಸಂಪಾದನೆ ಮಾಡೋವಂಥ ಕೆಲಸ. ಮನೀಶ್ ಕೇರಿಂಗ್ ಇರೋದ್ರಿಂದ ಮನೀಶ್ಗೆ ಹುಷಾರಿಲ್ಲ, ನನ್ನ ಪಾಪುಗೆ ಹುಷಾರಿಲ್ಲ, ನನ್ನ ಪಾಪುನ ನೋಡಿಕೊಂಡು ಮನೇನ ನಿಭಾಯಿಸ್ಕೊಂಡು ಯೂಟ್ಯೂಬಲ್ಲಿ ನನಗೆ ವೀಡಿಯೋಸ್ನ ಯಾವುದು ಮಾಡಬೇಕಂತ ಅನಿಸಿ ಅದನ್ನೆಲ್ಲ ವೀಡಿಯೋನ ಮಾಡ್ಕೊಂಡು ಅಪ್ಲೋಡ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಯಾವುದಾದ್ರು ಜೆನ್ಯೂನ್ ಇದ್ದರೆ ನಾನು ಬಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ನಾನು ಏನಾದರೂ ಅರ್ನಿಂಗ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಏನು ಅಂತ ಕೂಡ ಹೇಳ್ತೀನಿ. ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ನ ಮಾಡ್ತಾಯಿಲ್ಲ, ಮಾಡಿದಾಗ ಡೆಫಿನೆಟ್ಲಿ ಹೇಳ್ತೀನಿ. ಇಷ್ಟೇ ನನ್ನ ಕಂಪ್ನಿ ಬಗ್ಗೆ ಹೇಳ್ಬೋದು, ಇಷ್ಟೇ. ಮತ್ತು ಫೋನ್ ಕಾಲ್ಸ್ ನಿಮಗೆ ಐಡಿಯಾ ಸಿಕ್ಕಿರುತ್ತೆ, ಫೋನ್ ಕಾಲ್ಸ್ ಮಾಡಬೇಡಿ, ಇದ್ದರೆ ನಾನೇ ಹೇಳ್ತೀನಿ ಜೆನ್ಯೂನಾಗಿ ಅಷ್ಟೇ. ಯಾರು ಮೋಸ ಹೋಗಬೇಡಿ, ದುಡ್ಡನ್ನ ಕಟ್ಟಿ ಅಲ್ಲಿ ಇಲ್ಲಿ. ನಾನಂತೂ ಮೋಸ ಹೋಗಿಲ್ಲ, ನನಗಂತೂ ಲಾಸ್ ಅಂತೂ ಆಗಿಲ್ಲ.
ಇಷ್ಟೇ ನನ್ನ ವ್ಲಾಗು. ಮನೀಶ್ ಸೌಂಡ್ ಮಾಡ್ತಿದ್ದಾನೆ, ಇನ್ನು ಅಂದ್ಕೊಳ್ಬೇಡಿ, ತಪ್ಪಾಗಿ ಏನಾದರೂ ಮಾತಾಡಿದರೆ ಕ್ಷಮೆ ಇರಲಿ. ನನ್ನ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ. ತುಂಬ ಚೆನ್ನಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲ ನನ್ನ ಸಿಸ್ಟರ್, ನನ್ನ ಅಕ್ಕ ತಂಗಿ ಎಲ್ಲರಿಗೂ ಕೂಡ. ಮತ್ತೊಂದು ವಿಡಿಯೋನ ಮತ್ತೆ ನಿಮಗಾಗಿ ತರ್ತೀನಿ ನಿಮಗೋಸ್ಕರ. ಮತ್ತು ನನ್ನ ಚಾನಲ್ನ ಹೇಗೆ ವೀಕ್ಷಿಸ್ತಾ ಇರಿ, ಮತ್ತು ಒಳ್ಳೆ ಒಳ್ಳೆ ಕಂಟೆಂಟ್ನ ಹುಡುಕಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.